ಸಂತ ಕಬೀರದಾಸರು ಹೇಳ್ತಾರೆ, ಪರಹಿತ ಸರಿತ್ ಪರಹಿತ ಸರಿತ್ ಧರ್ಮ ನಹಿ ಭಾಯಿ. ಪರಹಿತಕ್ಕಿಂತ ಮಿಗಿಲಾಗಿರುವಂಥ ಧರ್ಮ ಇನ್ನೊಂದು ಇಲ್ಲ. ಕಬೀರದಾಸರು ಹೇಳ್ತಾರೆ ಈ ಮಾತನ್ನು ತಮ್ಮ ದೋಹೆಯಲ್ಲಿ ಹೇಳ್ತಾರೆ. ಅದನ್ನೇ ಕನ್ನಡ ಸಾಹಿತ್ಯದಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಕೆಡುವ ಶರೀರದ ಸಫಲತೆ ಆವುದೆಂದರೆ, ಕೆಡುವ ಶರೀರದ ಸಫಲತೆ ಆವುದೆಂದರೆ. ಪ್ರಶ್ನೆ ಮಾಡ್ತಾರ ಅವು. ಇದು ಕೆಡುವ ಶರೀರ, ಇದು ಒಂದೇ ಥರ ಇರುವಂಥದ್ದಲ್ಲ. ಹುಟ್ಟಿದಾಗ ಶಿಶು ಅವಸ್ಥೆಯಲ್ಲಿ ಹೆಂಗಿತ್ತೋ ಹಂಗ ಬಾಲ್ಯದೊಳಗಿರೋದಿಲ್ಲ, ಬಾಲ್ಯದೊಳಗೆ ಹೆಂಗಿತ್ತೋ ಹಂಗ ಯೌವನದೊಳಗಿರೋದಿಲ್ಲ, ಯೌವನದೊಳಗೆ ಹೆಂಗಿತ್ತೋ ಹಂಗ ವಾರ್ಧಕ್ಯದೊಳಗಿರೋದಿಲ್ಲ, ಮುಪ್ಪಿನೊಳಗಿರೋದಿಲ್ಲ, ಕೊನೆಗೆ ಸಾಯುವ ಕಾಲದೊಳಗೆ ಮೊದಲು ಹೆಂಗಿತ್ತೋ ಹಂಗ ಇರೋದಿಲ್ಲ ಇದು. ಅದಕ್ಕಾಗಿ ಇದನ್ನು ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಕೆಡುವ ಶರೀರ ಶ್ರೀಯತೆ ಇತಿ ಶರೀರಂ. ಇದು ನಿತ್ಯ ನಿತ್ಯ ಸೊರಗ್ತದ, ಕೊರಗ್ತದ, ಬಾಡ್ತದ, ಒಣಗ್ತದ, ಕರಗ್ತದ, ಒಂದು ದಿನ ಇಲ್ಲದಂಗೆ ಆಗ್ತದೆ. ಇದು ನ್ಯಾಚುರಲ್ ಟ್ರುತ್, ಇದು ನಿಸರ್ಗ ಸತ್ಯ. ಇದು ಬಹುಶಃ ನೀವೆಲ್ಲ ಹೋಗಿರಬೇಕು ಗುಡ್ಡಾಪುರ ದಾನಮ್ಮ ದೇವಿಯನ್ನು ನೋಡಾಕ ದರ್ಶನಕ್ಕೆ. ಗುಡ್ಡಾಪುರದ ದಾನಮ್ಮ ದೇವಿಯ ಬಳಿಗೆ ಹೋದವರಿಗೆ ದಾನಮ್ಮ ಜೀವನದ ಒಂದು ಧರ್ಮದ ಮೆಸೇಜನ್ನು ಕೊಡ್ತಾಳೆ. ವಿಚಾರ ಮಾಡಿದರೆ 12ನೇ ಶತಮಾನದ ಅಲ್ಲಮ ಪ್ರಭುದೇವರಿಂದ ಅನುಗ್ರಹವನ್ನು ಪಡೆದು ಲಿಂಗಮ್ಮನಾಗಿರುವಂಥ ಹೆಣ್ಣು ಮಗಳು ದಾನಮ್ಮನಾಗಿ ಹೆಸರನ್ನು ಪಡೆದಿದ್ದು ಬಸವಣ್ಣನವರಿಂದ. 12ನೇ ಶತಮಾನದ ಶರಣ ಬಳಗದಲ್ಲಿ ಬರುವಂಥ ಮಹಾತಾಯಿ ದಾನಮ್ಮ ಉಮರಾಣಿಯೊಳಗೆ ಹುಟ್ಟಿ ಅಕ್ಕಸಾಲಿಗರ ಮನೆಯಲ್ಲಿ ಜನ್ಮವನ್ನು ಪಡೆದು ಸೋಮೇಶನನ್ನು ಕೈ ಹಿಡಿದು ಒಬ್ಬ ಗೃಹಿಣಿಯಾಗಿ ಆದರ್ಶ ನಾರಿಯಾಗಿ ಧರ್ಮದ ಅರಿವನ್ನು ಬದುಕಿನೊಳಗೆ ತುಂಬಿಕೊಂಡು ದಾನ ಧರ್ಮ ಪರೋಪಕಾರ ತ್ಯಾಗ ಸೇವೆ ಇವತ್ತು ಬಹಳ ದೊಡ್ಡದಂತೇವೆ ನಾವು. ಯಾರಾದರೂ ಸಾಹುಕಾರರು ಮಕ್ಕಳ ಮದುವೆ ಕೂಡ 10-20 ಬಡವರ ಮದುವೆ ಮಾಡಿಕೊಟ್ರೆ ಬಹಳ ದೊಡ್ಡದು ಮಾಡಿದರು ಅಂತ ಇವತ್ತಿನ 21ನೇ ಶತಮಾನದ ಈ ಕಂಪ್ಯೂಟರ್ ಜಗತ್ತಿನೊಳಗೆ ನಾವು ಮಾತಾಡ್ತೀವಿ. 900 ವರ್ಷಗಳ ಹಿಂದೆ ತನ್ನ ಮದುವೆಯ ಜೊತೆಗೆ ಬಡವರ 501 ಮದುವೆಯನ್ನು ಮಾಡಿ ಸಾಮೂಹಿಕ ಮದುವೆಗೆ ಬೆಳಕನ್ನು ಚೆಲ್ಲಿರುವಂಥವಳು ದಾನಮ್ಮ ದೇವಿ. ಇತಿಹಾಸವನ್ನು ಗಮನಿಸಬೇಕು. ಕಲ್ಕತ್ತಾದೊಳಗ ಮದರ್ ತೆರೇಸಾ ಕ್ರಿಶ್ಚಿಯನ್ ಧರ್ಮದ ಮಹಾತಾಯಿ. ಕಲ್ಕತ್ತಾ ಬೀದಿಯೊಳಗ ವಯೋವೃದ್ಧರನ್ನ, ಕುಷ್ಠರೋಗಿಗಳನ್ನ, ಅನಾಥರನ್ನ, ದರಿದ್ರರನ್ನ ಕರೆದುಕೊಂಡು ಬಂದು ಕುಷ್ಠರೋಗಿಗಳ ಸೇವೆಯನ್ನು ಮಾಡಿದ್ಲು ಮದರ್ ತೆರೇಸಾ. ಒಂದೊಮ್ಮೆ ಅಮೇರಿಕಾದ ಅಧ್ಯಕ್ಷ ಬಂದಿರ್ತಾನ ಅಮ್ಮನನ್ನು ಕಾಣಲಿಕ್ಕೆ. ಕಲ್ಕತ್ತಾ ಪಟ್ಟಣದಲ್ಲಿ ಮದರ್ ತೆರೇಸಾ ವಾಸವಾಗಿರುವಂಥ ಕೋಣೆಯ ಬಾಗಿಲು ಮುಚ್ಚಿರ್ತದೆ. ಅಮೇರಿಕಾದ ಅಧ್ಯಕ್ಷ ಬಂದಿದ್ದಾನೆ. ಬಂದು ಬಾಗಿಲಲ್ಲಿ ನಿಂತಾಗ ಅಲ್ಲಿರುವಂಥ ಸೇವಕ ಹೇಳಿದ, ಇಲ್ಲೇ ನಿಂತ್ಕೊಳ್ಳಿ ಸರ್. ಯಾಕೆ? ಅಮ್ಮ ಒಳಗಡೆ ಪ್ರೇಯರ್ ಮಾಡ್ತಾ ಇದ್ದಾರೆ. ಪ್ರೇಯರ್ ಮುಗಿಸಿ ಬರುವವರೆಗೆ ಯಾರಿಗೂ ಒಳಗೆ ಹೋಗಲಿಕ್ಕೆ ಪರ್ಮಿಷನ್ ಇಲ್ಲ. ಇಲ್ಲೇ ನಿಂತ್ಕೊಳ್ಳಿ. ಸಮಯ ಕಳೀತದೆ. ಅರ್ಧ ಗಂಟೆ ಆಗ್ತದೆ, ಗಂಟೆ ಆಗ್ತದೆ, 2 ಗಂಟೆ ಆಗ್ತದೆ. ಮದರ್ ತೆರೇಸಾ ಹೊರಗೆ ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅಮೇರಿಕಾದ ಅಧ್ಯಕ್ಷ ಅಂದರೆ ಸಾಮಾನ್ಯ ಏನು, ಜೊತೆಗೆ ಬಂದಿರುವಂಥವರು ಬಾಗಿಲನ್ನು ತಳ್ಳಿ ಒಳಗಡೆ ಕರ್ಕೊಂಡು ಬಂದರೆ ಮದರ್ ತೆರೇಸಾ ಶಿಲುಬೆಯ ಮುಂದೆ ಕೂತ್ಕೊಂಡು ಮಂಡಿಗಳನ್ನು ಊರಿ ಮೊಣಕಾಲನ್ನು ಊರಿ ಪ್ರೇಯರ್ ಮಾಡ್ತಾ ಇದ್ದಿಲ್ಲ.
ಒಬ್ಬ ವಯೋವೃದ್ಧನಾಗಿರುವಂಥ ಕುಷ್ಠರೋಗಿಯ ಕಾಲನ್ನು ಕೈಯಾಗಿಡ್ಕೊಂಡು ಆ ರೋಗಿಯ ಶುಶ್ರೂಷೆ ಮಾಡ್ತಾ ಇದ್ಲು. ಇದನ್ನು ನೋಡಿ ಅಮೇರಿಕ ಅಧ್ಯಕ್ಷ ಬೆರಗಾಗ್ತಾನೆ, ಕೇಳ್ತಾನೆ, ನಾನು ಬಂದು ಕೇಳಿದರೆ ನೀವು ಪ್ರೇಯರ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಲ್ಲ ಅಂದಾಗ ಮದರ್ ಥೆರೇಸಾ ಹೇಳ್ತಾರೆ, ನನ್ನ ಪಾಲಿಗೆ ರೋಗಿಗಳ ಸೇವೆಯೇ ಪ್ರೇಯರ್. ರೋಗಿಗಳ ಹಾರೈಕೆಯೇ ಅದು ಪ್ರಾರ್ಥನೆ, ಅದು ಪೂಜೆ. ನೋಡಿ, ಈ ರೀತಿಯಲ್ಲಿ ಬದುಕಿದವರು ನಮ್ಮ ನಾಡಿನ ಇತಿಹಾಸದೊಳಗೆ ಸಿಗ್ತಾರೆ. ಯಾಕೆ ಮದರ್ ತೆರೇಸಾ ಅವರ ಸಂದರ್ಭವನ್ನು ನಿಮ್ಮ ಗಮನಕ್ಕೆ ತರ್ತೇನೆ ಅಂದರೆ, 100-200 ವರ್ಷದ ಇತಿಹಾಸದೊಳಗ ಒಬ್ಬ ಮದರ್ ತೆರೇಸಾನನ್ನು ನಾವು ಕಂಡ್ರೆ, ಅದಕ್ಕಿಂತಲೂ ಪೂರ್ವದಲ್ಲಿ 12ನೇ ಶತಮಾನದಲ್ಲಿ ಮದರ್ ತೆರೇಸಾನಂತೆ ಬಡ ರೋಗಿಗಳ ವಯೋವೃದ್ಧರ ಸೇವೆಯನ್ನು ಮಾಡಿ ದಾನಮ್ಮ ಅನ್ನುವಂಥ ಕೀರ್ತಿ ಪಡೆದವಳೆ ಗುಡ್ಡಾಪುರದ ದಾನಮ್ಮ ದೇವಿ. ಇದರ ಅರಿವು ನಮಗಿರಬೇಕು. ನಮ್ಮ ಶರಣರ ಹಿಸ್ಟ್ರಿಯೊಳಗೆ ಇಂತಿಂಥವ್ರು ಮೊದಲೇ ಸಿಗ್ತಾರೆ ನೋಡಿ. ಅಂಥ ದಾನಮ್ಮ ಕೊನೆಗೆ ಕಲ್ಯಾಣದ ಕ್ರಾಂತಿಯಾದ ಮೇಲೆ ಗುಡ್ಡಾಪುರದ ಜತ್ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಮಹಾರಾಷ್ಟ್ರದ ಆ ಗಡಿಭಾಗದಲ್ಲಿ ಹೋಗಿ ಆ ತಾಯಿ ಜೀವಂತ ಸಮಾಧಿಯನ್ನು ಹೊಂದಿದ್ಲು. ಅದು ಇವತ್ತು ಗುಡ್ಡಾಪುರದ ದಾನಮ್ಮ ದೇವಿಯ ಪುಣ್ಯಕ್ಷೇತ್ರವಾಗಿ ಪೂಜೆಗೊಳ್ತಾ ಇದೆ. ನಿತ್ಯ ದಾಸೋಹ ನಡೀತಾ ಇದೆ. ಲಕ್ಷೋಪಲಕ್ಷ ಜನಗಳು ಆ ತಾಯಿಯ ದರ್ಶನಕ್ಕೆ ಹೋಗ್ತಾರೆ. ಗುಡ್ಡಾಪುರದ ಕ್ಷೇತ್ರದೊಳಗೆ 5 ಬಾರಿ ಶ್ರಾವಣ ಮಾಸದಲ್ಲಿ ನಮ್ಮ ಪ್ರವಚನ ನಡೆಯಿತು. ಬಹಳ ದೊಡ್ಡ ಮಹಾತಾಯಿ. ಯಾಕೆ ಆ ಸಂದರ್ಭವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅಂದರೆ, ಬೆಳಗಿನ ಜಾವದ ಪೂಜೆಗೆ ಬಾಲವಟುವಾಗಿ ಹೆಣ್ಣು ಮಗುವಾಗಿ ಪೂಜೆಗೊಳ್ಳುತ್ತಾಳೆ. ಮಧ್ಯಾಹ್ನದಲ್ಲಿ ಗರತಿ ಗಂಗವ್ವನಾಗಿ ಮುತ್ತೈದೆಯಾಗಿ ಗೃಹಿಣಿಯಾಗಿ ಮಧ್ಯಾಹ್ನದೊಳಗೆ ಪೂಜೆಗೊಳ್ಳುತ್ತಾಳೆ. ಸಾಯಂಕಾಲ ಆಯಿತು ಅಂದರೆ ಮುಪ್ಪಾನ ಮುದುಕಿಯಾಗಿ ಪೂಜೆಗೊಳ್ಳುತ್ತಾಳೆ ತ್ರಿಕಾಲದಲ್ಲಿ ದಾನಮ್ಮ ದೇವಿ. ಯಾಕೆ? ಅಮ್ಮನ ಸೂಚನೆಯಾಗಿತ್ತು ಇದು. ಬಾಲ್ಯ, ಯೌವನ, ಮುಪ್ಪು, 3 ವೇಳೆ 3 ರೂಪದೊಳಗೆ ಪೂಜೆಗೊಳ್ಳುತ್ತಾ ಈ ನಾಡಿಗೆ ಜೀವನದ ಸತ್ಯತೆಯ ದರ್ಶನವನ್ನು ಮಾಡಿಸ್ತಾಳ ದಾನಮ್ಮ. ಬಾಲ್ಯ, ಯೌವನ, ಮುಪ್ಪಿನ ಜೊತೆಗೆ ಒಂದು ದಿನ ಬದುಕು ಬಯಲಾಗ್ತದೆ. ಬದುಕು ಬಯಲಾಗೋದ್ರೊಳಗಾಗಿನೇ ನೀವು ಧರ್ಮವಂತರಾಗಿ ಬಾಳ್ರಿ ಅಂತ ತಿಳ್ಕೊಂಡು ಈ 3 ರೀತಿಯ ರೂಪವನ್ನು ತೋರ್ತಾಳೆ ಗುಡ್ಡಾಪುರದ ದಾನಮ್ಮ. ಅದಕ್ಕಾಗಿ ಬದುಕು, ಶರೀರ ಇದು ಕೆಡುತ್ತದ, ಒಂದು ದಿನ ಇಲ್ಲದಂಗಾಗ್ತದೆ. ಅದಕ್ಕಾಗಿ ಅವರು ಹೇಳಿದರು, ಕೆಡುವ ಶರೀರದ ಸಫಲತೆ ಆವುದೆಂದರೆ ಪರಹಿತ ಅಂದ್ರವರು. ಈ ಕೆಟ್ಟು ಹೋಗುವ ಶರೀರದೊಳಗ ನೀನು ಒಂದಿಷ್ಟು ಪರಹಿತವನ್ನು ಮಾಡು, ಒಳಿತನ್ನು ಮಾಡು, ಸತ್ಕಾರ್ಯವನ್ನು ಮಾಡು, ದಾನ ಧರ್ಮ ಪರೋಪಕಾರಗಳನ್ನು ಮಾಡು. ಭಗವಂತ ನಿನಗೆ ಕೊಟ್ಟಿರುವಾಗ ಕೊಡುವುದನ್ನು ಮಾಡು, ನೀಡುವುದನ್ನು ಮಾಡು. ನೀನು ಕೊಟ್ಟದ್ದು ಎಂದಿಗೂ ಕೂಡ ಕೇಡಾಗೋದಿಲ್ಲ. ನಿನ್ನ ಮನೆತನಕ್ಕೆ ಅದು ಅನುಗ್ರಹವಾಗಿ ಶಕ್ತಿಯನ್ನು ನೀಡುತ್ತದೆ, ಭಕ್ತಿಯನ್ನು ನೀಡುತ್ತದೆ, ಮುಕ್ತಿಯನ್ನು ನೀಡುತ್ತದೆ.